ಏನ್ ಮಾತಾಡ್ತಾ ಇದೀರಿ ನೀವು? ಓನರ್ ಬಂದಿದ್ದಾರೆ, ಬಾಡಿಗೆ ಕೊಡ್ಬೇಕು ಅಂತ ಕೇಳಿದ್ರೆ ನೀವು ಗೊತ್ತಿಲ್ಲ ಅಂತಿರಲ್ಲ ನೀವು ನನ್ಗೀಗ. ಹಂಗಾರೆ ನಮ್ದು ಮನೆಗಳು ಇಲ್ವಾ? ಇದೆಯಾ ಅಂತ ನನಗೆ ಹೆಂಗ್ ಗೊತ್ತು? ಅಂಗಡಿ ಮುಂದೆ ಏನೋ ಕೆಲಸ ನಿನ್ಗೆ? ಹೋಗ್ಬಿಡಿ, ಆಮೇಲೆ ಟೆನ್ಷನ್ ಆದ್ರೆ ಆಮೇಲೆ ಬೇರೆ ಮಾತಾಡ್ಬಿಡ್ತೀನಿ, ಹೋಗ್ಬಿಡಿ. ಇಲ್ಲ, ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆ. ಆಯುರ್ವೇದಿಕ್ ಹಾಸ್ಪಿಟ್ಲು ಎಲ್ಲಿದೆ? ಇದೆ ಎಲ್ಲಿದೆ ಅಂತ ನೀವು ನೋಡೋದು, ಹೊಸದಾಗಿದೆ ಅಂತ ಹಾಸ್ಪಿಟ್ಲು. ಗೊತ್ತಿಲ್ಲ, ನಾವು ಹೊಸಬ್ರು, ನಮ್ಗೆ ಗೊತ್ತಿಲ್ಲ. ಹೊಸಬ್ರಾ? ಅವರು ಹಳೇದು, ಅವರು ಅಂಗಡಿ ಅವ್ರು ಬರ್ಬೇಕಾರೆ ಕೇಳಿದೆ. ಇಲ್ಲಿ ಕುತ್ಕೊಂತಿದ್ರು ಯಾವಾಗ್ಲೂ ಒಬ್ರು, ಮಲಯಾಳಿ ಡಾಕ್ಟರ್ ಒಬ್ರು. ಗೊತ್ತಿಲ್ಲ ನೋಡಿ, ನಮ್ಗೆ ಹೆಂಗಿದೆ ನೋಡಿ, ಬೇಜಾರಾಗ್ಬಿಡಿದೆ ನನಗೆ. ನಮ್ದು ಹೊಸಬ್ರು, ನಾವು 6 ತಿಂಗಳಾಯ್ತು ಬಂದಿದ್ದೀವಿ. ಸೇರಿಲ್ವಾ? ಕಾಲ ನೋವು ಬಂದ್ಬಿಡ್ತು, ಸುತ್ತಾಡಿ ಕುತ್ಕೊಳ್ಳಿ ಮೇಲೆ. ಕೂತ್ಕೊಳ್ಳಿ. ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ನನಗೆ. ಆಕ್ಸಿಡೆಂಟ್ ಆಗ್ಬಿಟ್ಟು ಬೈಕಲ್ಲಿ ಹೆಲ್ಮೆಟ್ ಹಾಕೊಳ್ದಿರೆ 4 ವರ್ಷ ಹಾಸ್ಪಿಟ್ಲಲ್ಲಿ ಇದ್ದೆ. ಮೆಮೊರಿ ಲಾಸ್. ಎಲ್ಲಿ ಬಂದಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ, ಹಂಗಾಗ್ಬಿಟ್ಟಿದೆ. ಈಗ 1 ತಿಂಗಳಿಂದ ಓಡಾಡ್ತಾ ಇದ್ದೀನಿ, ಸ್ವಲ್ಪ ಪರವಾಗಿಲ್ಲ, ಗೊತ್ತಾಗ್ತಾ ಇದೆ ಅಲ್ಲ ಎಲ್ಲಿ ಹೋಗಿದ್ದೀನಿ, ಎಲ್ಲಿ ಬಂದಿದ್ದೀನಿ ಅಂತ. ಈಗ ನನಗೆ ನಾನು ಮಾತಾಡೋದೇನು ಅನ್ನಿಸ್ತಾ ಇಲ್ವಲ್ಲ, ನೀನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಲ್ಲ. ಈಗ ಟೈಮ್ ಎಷ್ಟು? 12:45 ಕರೆಕ್ಟ್ ಇದೆಯಲ್ವಾ? ಹಂಗಾರೆ ಸರಿ. ಯಾಕಂದ್ರೆ ಮರ್ತು ಬಿಟ್ರೆ ನಾನು ಮತ್ತೆ ಕಷ್ಟ. ಮನೆಗೆ ಹೋಗ್ಬೇಕು, ಕೋಟಿಗಟ್ಟಲೆ ದುಡ್ಡಿದೆ, ದುಡ್ಡಿಗೇನು ಕಡಿಮೆ ಇಲ್ಲ, ದುಡ್ಡು ಬೇಜಾನಿದೆ ನಮ್ಮ ಹತ್ರ. ಟೈಮು ಹೆಲ್ಮೆಟ್ ಹಾಕೊಂಡಿಲ್ಲ ನೋಡಿ. ನೀವು ಹೆಲ್ಮೆಟ್ ಇಟ್ಟಿದ್ರೆ ನೋಡಿ, ನಾನು ಖುಷಿ ಆಗ್ಬಿಡ್ತು. ಹೆಲ್ಮೆಟ್ ಹಾಕೋಬೇಕು ಯಾವಾಗಲೂ ಲೈಫಲ್ಲಿ, ಕರೆಕ್ಟ್ ಅಲ್ವಾ? ಅದಕ್ಕೆ ಇವಾಗ ಅದೇ ನೋಡ್ತಾ ಇದ್ದೀನಿ, ಎಲ್ಲಿಗೆ ಬಂದಿದ್ದೀನಿ ಏನು ಅಂತ. ನಾನು ಇದು ಬೇಲ್ಕೆರೆ, ಇದು ಬೇಲ್ಕೆರೆನಾ ಇದು? ಓಹೋ. ನೀವೆಲ್ಲಿ ಹುಡುಕ್ತಾ ಇದ್ದೀರಾ? ನಾನು ಅದೇ ಎಲ್ಲಿ ಬಂದಿದ್ದೀನಿ ಈಗ, ಹಾಸ್ಪಿಟ್ಲ್ ಕರೆಕ್ಟಾಗಿ ಬಂದಿದ್ದೀನಿ. ಯಲಂಕ ಹತ್ರ ಬಲಗಡೆ ಸೈಡು 14ನೇ ಕ್ರಾಸು, ಶಿವರುದ್ರಪ್ಪ ಲೇಔಟು. ಆ ರೂಟು ನಾನು ಕರೆಕ್ಟ್ ಬಂದಿದ್ದೀನ ಈಗ? ಕರೆಕ್ಟಾಗಿ ಬಂದಿದ್ದೀನ ನಾನು? ನೀವು ಬೇಲ್ಕೆರೆಗೆ ಬಂದಿದ್ದೀರಾ? ಇದು ಬೇಲ್ಕೆರೆನಾ? ಹೌದು ಹೌದು. ತಮಾಷೆ ಮಾಡ್ತಾ ಇಲ್ಲಲ್ಲ? ನಾನೇನು ತಮಾಷೆ ಮಾಡ್ತೀನಿ? ಬೇಲ್ಕೆರೆನಾ ಇದು? ಈಗ ನಾನು ಮತ್ತೆ ವಾಪಸ್ ಹೋಗ್ಬೇಕು. ನಾನೀಗ ಟ್ಯಾಬ್ಲೆಟ್ ಎಲ್ಲ ಬಿಟ್ಟು ಬಿಟ್ಟಿದ್ದೀನಿ, ಟ್ಯಾಬ್ಲೆಟ್ ಏನು ತಿಂತಾ ಇಲ್ಲ ನಾನು ಮತ್ತೆ ವಾಪಸ್ ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಅಂತ ಈಗ ನಾನು ಎಲ್ಲಿಗೆ ಹೋಗ್ಬೇಕು? ನಾನು ಎಲ್ಲಿಗೆ ಹೋಗ್ಬೇಕಂತ ಹೇಳಿದೆ ನಿಮ್ಗೆ ಅವಾಗಲೇ ಬಂದು? ಯಲಂಕ ಅಂತ ಹೇಳಿದಿರಿ. ನಾನು ಬೇಲ್ಕೆರೆಗೆ ಹೋಗ್ಬೇಕು ಅಂದೆ, ನೀವು ಯಲಂಕ ಹೋಗಿ ಅಂದ್ರಿ ಅಲ್ವಾ? ನಾನು ಬೇಲ್ಕೆರೆಗೆ ಹೋಗ್ತಾ ಇದ್ದೀನಿ ಅಂದೆ. ನೀವು ಬೇಲ್ಕೆರೆಯಲ್ಲಿ ಇವಾಗ ಇದ್ದೀರಾ? ಅಲ್ಲ, ನಾನು ಬೇಲ್ಕೆರೆಯಲ್ಲಿ ಇದ್ದೀನಿ, ನೀವು ಯಲಂಕ ಹೋಗು ಅಂತ ಇದ್ದೀರಾ. ನೀವು ನನ್ನ ಮತ್ತೆ ಹುಚ್ಚ ಮಾಡ್ತಾ ಇದ್ದೀರಾ ನೀವು ನನ್ನ, ಅಲ್ವಾ? ನೀವು ಯಲಂಕದಲ್ಲಿ ಎಲ್ಲೋ ಹಾಸ್ಪಿಟ್ಲ್ ಇದೆ ಅಂತ ಹೇಳಿದ್ರಿ, 14ನೇ ಕ್ರಾಸು. ಹೌದಾ? ಹಂಗೆ ಹೇಳದ್? ನಾನೇ ಹೇಳದ್ನಾ? ಹೌದು. ಯಾವಾಗ ಹೇಳ್ದೆ? ಇವಾಗ. ಹೌದಾ? ಇವಾಗ ನೀವು ಸ್ಪಾಟ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿ? ನೀವು ಶಿವರುದ್ರಪ್ಪ ಅಲ್ವಾ? ಶಿವರುದ್ರಪ್ಪ ಎಲ್ಲಿ ಬಾಡಿಗೆನೇ ಕೊಟ್ಟಿಲ್ಲ? ಬಾಡಿಗೆ ಯಾವಾಗ ಕೊಡ್ತೀರಾ? ಬಾಡಿಗೆ ಯಾವಾಗ ಕೊಡ್ತೀರಾ? ಮನೆ ಬಾಡಿಗೆ ನಾನು ಎಲ್ಲಿದ್ದೀನಿ? ನಿಮ್ಮ ಹತ್ರ ನಾನು ಏನಕ್ಕೆ ಬಾಡಿಗೆ ಕೊಡ್ಬೇಕಾ? ನಮ್ಮನೆ ಬಾಡಿಗೆ ಇದ್ದೀರಲ್ವಾ ನೀವು? ನಾನು ಎಲ್ಲಿದ್ದೀನಿ? ನಾನು ಇಲ್ಲಿ ಬೇಲ್ಕೆರೆಯಲ್ಲಿ ಇರೋದು. ನೀವು ಬೇಲ್ಕೆರೆಯಲ್ಲಿ ಇದ್ದೀರಾ? ಅಲ್ಲ, ನೀವು ಬೇಲ್ಕೆರೆಯಲ್ಲಿ ಇದ್ದೀರಾ, ನಮ್ಮನೆ ಬಾಡಿಗೆ ಕೊಟ್ಟಿಲ್ಲಲ್ಲ, ಅದಕ್ಕೆ ಬಂದಿದ್ದೀನಿ ನಾನು. ಬಾಡಿಗೆ ಯಾವಾಗ ಕೊಡ್ತೀರಾ? ನಿನಗೂ ನನಗೆ ಏನ್ರಿ ಸಂಬಂಧ ಇದೆ? ನೀವು ಯಾರಂತಾನೆ ಗೊತ್ತಿಲ್ಲ ನನಗೆ. ಏನ್ ಮಾತಾಡ್ತಾ ಇದ್ದೀರಿ ನೀವು? ಓನರ್ ಬಂದಿದ್ದಾರೆ, ಬಾಡಿಗೆ ಕೊಡ್ಬೇಕು ಅಂತ ಕೇಳಿದ್ರೆ ನೀವು ಗೊತ್ತಿಲ್ಲ ಅಂತಿರಲ್ಲ ನೀವು ನನ್ಗೀಗ. ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ. ನಮಗೂ ನಿಮ್ಗೆ ಏನು ಸಂಬಂಧ ಇಲ್ಲ. ನಾನು ಬೇಲ್ಕೆರೆಯಲ್ಲಿ ಇದ್ದೀನಿ, ನಮ್ಮ ಓನರ್ ಬೇರೆ, ನೀವು ಬೇರೆ. ಹೌದಾ? ಹೌದು. ನಿಮ್ಮ ಓನರ್ ಬೇರೆ, ನಾನ್ ಬೇರೆನಾ? ಹೌದು. ಹಂಗಾರೆ ನಮ್ದು ಮನೆಗಳು ಇಲ್ವಾ? ಇದೆಯಾ ಅಂತ ನನಗೆ ಹೆಂಗ್ ಗೊತ್ತು?
ನಾನು ಚೇಂಜ್ ಕೊಡಿ, ನನಗೆ 500 ರೂಪಾಯಿ ಚೇಂಜ್ ಕೊಟ್ಟಲ್ಲ. ಚೇಂಜಲ್ಲಿ ಅಣ್ಣ ಇವ್ರು ಯಾರಂತಾನೆ ಗೊತ್ತಿಲ್ಲ ಅಣ್ಣ. ಬಂದು 200 ರೂಪಾಯಿ ಚೇಂಜ್ ಕೊಡಿ ಅಂತಾರೆ, ಬಾಡಿಗೆ ಕೊಡು ಅಂತಾರೆ, ಏನಂತಾನೆ ಗೊತ್ತಿಲ್ಲ ಅಣ್ಣ. ಯಾಕಣ್ಣ ಇವ್ರು ಹಿಂಗ್ ಮಾಡ್ತಾರೆ? ಏನಂತ ನೀವು ಇವರಲ್ವಾ ನೀವು? ಚೀಲ ಕೊಡಿ, ಡಬ್ಬ ತುಂಬ್ಕೊಂಡ್ ಬರ್ತೀನಿ. ನಮ್ಮವ್ರ ಪರಿಚಯ ಒಂದೇ ನಾವೆಲ್ಲ. ನೀನ್ ಹೋಗ್ರಿ ರೀ. ನನಗೆ ಗೊತ್ತಾಗ್ತಾ ಇಲ್ಲ. ಅದು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು, ಬೈಕು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತಾ, ಮೆಮೊರಿ ಇದಾಗ್ಬಿಡ್ತು ಸ್ವಲ್ಪ ಯಾರಿಗೆ? ನನಗೆ. ಇದೇನಿದು? ಅದೇನೋ ಇರ್ಲಿ, ನೀವು ಹೋಗ್ಬಿಟ್ಟು ಬನ್ನಿ. ನಾ ಹೋಗ್ಲಾ? ಹಾ ಸರಿ ಸರಿ. ಅಲ್ಲ ದುಡ್ಡು ನಾನು ಯಾರು ಕೊಟ್ಟೆ? 500 ರೂಪಾಯಿ ಇವಾಗ. ನೀವು ಯಾರಿಗೂ ಕೊಟ್ಟಿಲ್ಲ, ಹೋಗಿ. ಹೌದಾ? ಈಗ ನಾನು ಎಲ್ಲಿದ್ದೀನಿ? ಎಲ್ಲಿದ್ದೀರಾ ಗೊತ್ತಿಲ್ಲ ನನ್ಗೆ. ನಾನು ಹೆಂಗ್ ಬಂದೆ? ಹೋಗ್ಲಿ ಇವಾಗ. ನೋಡ್ ಕಾರಲ್ಲಿ ಬಂದಿದ್ದೀರಾ, ಕಾರ್ ಏ, ಎತ್ಕೊಂಡು ಹೋಗಿ. ನಂದಲ್ಲ ಕಾರ್ ಅದು, ಹಾ ಸರಿ. ನಾನು ಗಾಡಿಯಲ್ಲಿ ಬಂದೆ. ಇದು ಅಮೇರಿಕಾದಲ್ವಾ ಬಸ್? ಇದು ಅಮೇರಿಕಾ ಬಸ್ ಇಲ್ಲಿಗೆ ಬರುತ್ತಾ? ಅದು ಏನೋ ಗೊತ್ತಿಲ್ಲ ರೀ, ಹೋಗ್ರಿ. ಅಲ್ಲ ನೀವು ಬೇಜಾರು ಮಾಡ್ಕೊಂಬಿಟ್ರಿ ನೀವು. ನಾನು ಹೇಳಿದೆ ಮೊದಲೇ ನಿಮಗೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಅಂತ. ಹೋಗ್ಯಾಣ ಹೋಗ್ಯಾಣ ಹೋಗಿ. ಹಾ? 100 ರೂಪಾಯಿ ಕೊಡಿ. ಇಲ್ಲ ಕಾಸು ಅಂದ್ರೆ ನಿಮಗೂ ದುಡ್ಡು ಕೊಡ್ಬೇಕಾ? 100 ರೂಪಾಯಿ. ಹಾ ಹೋಗೋಣ ಅಣ್ಣ, ನಾನು ಏನಾರ ಮಾತಾಡ್ಬಿಡ್ತೀನಿ. ಹೋಗೋಣ. ನೀನ್ ಯಾರಣ್ಣ? ನಾನೀಗ ಬಟ್ಟೆ ತಗೊಂಡಲ್ವಾ, ಜೀನ್ಸು ಟಿ ಶರ್ಟು. ಅಣ್ಣ ಹೋಗ್ಬಿಡಿ. ಆಮೇಲೆ ಹುಚ್ಚ ಆದ್ರೆ ನಾನು ಮಾತಾಡೋದು ಬೇರೆ ತರ. ಹೋಗ್ಬಿಡಿ. ಹುಚ್ಚ? ಯಾರು? ನಾನು ಯಾವಾಗ ಹುಚ್ಚ ಅಂದೆ? ನಾನು ಹೋಗ್ಬಿಡಿ. ಆಮೇಲೆ ಟೆನ್ಷನ್ ಆದ್ರೆ ಆಮೇಲೆ ಬೇರೆ ಮಾತಾಡ್ಬಿಡ್ತೀನಿ. ಹೋಗ್ಬಿಡಿ. ಅಲ್ಲಣ್ಣ, ನೀನ್ ಯಾರು? ನೀನು ಯಾರು? ಫಸ್ಟ್ ನೀನು ಶಿವರುದ್ರಪ್ಪನ ಮಗ ನಾಗೇಶ. ನೀನು ಯಾರಣ್ಣ ಇರೋ? ಹೋಗೋ. ನಿನ್ಗೆ ನನ್ಗೆ ಏನ್ ಸಂಬಂಧ ಇದೆ? ನಾನು ಏನಕ್ಕೆ ಬಂದೆ ಇಲ್ಲಿ ಅಂತಾನೆ ನಾನು ಗೊತ್ತಾಗ್ತಾ ಇಲ್ಲ ಇವಾಗ. ಹೋಗು ಹೋಗು. ಯಾವನ ಹತ್ರನೂ ಕೇಳು, ನನ್ನ ಹತ್ರ ಏನು ಕೇಳ್ತೀಯ? ಸರಿ ಬರ್ತೀನಿ ನಾನು. ಹೋಗು ಹೋಗು. ನಾನು ಸ್ವಲ್ಪ ರೋಡ್ ಹತ್ರ ಬಿಟ್ಬಿಡು, ಬಸ್ ಸ್ಟಾಪ್ ಹತ್ರ. ನನ್ಗೆ ಗೊತ್ತಿಲ್ಲ. ಇದ್ಯಾವ್ದು ಗುರು ಇದು? ಯಾರ ಬಿಲ್ಡಿಂಗ್? ಇವಾಗ ಬಂದಾಗ ಏನು ಇರ್ಲಿಲ್ಲ ಇಲ್ಲಿ. ಇಲ್ಲಿ ನೋಡಿ ಇಲ್ಲಿ. ಅಣ್ಣ ಹೋಗಕ್ ಹೇಳೋಣ. ಏನೋ ಟೆನ್ಷನ್ ಆಗ್ಬಿಡ್ತೀನಿ ಆಮೇಲೆ. ಇಲ್ಲಿ ನೋಡಿ ಇಲ್ಲಿ, ಆನೆ ಸಗಣಿ ಹಾಕ್ಬಿಟ್ಟೈತಿ ಇಲ್ಲಿ. ನನಗೆ ಗೊತ್ತಾಗ್ತಲ್ಲ, ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ. ಒಂದು ಗಾಡಿ ನಿಲ್ಸಿದ್ನಲ್ಲ ಗುರು, ಗಾಡಿ ಎಲ್ಲೋಯ್ತಿಲ್ಲ ಇದು? ಈಗ ಜಸ್ಟ್ ಇಲ್ಲ ಗಾಡಿ ನಿಲ್ಸಿದೆ. ನಾ ಬೈಕ್ ತಂದಲ್ಲ, ಎಲ್ಲೋಯ್ತು ನಂದಿಲ್ಲ ಇದು? ಹೋಗೋಣ ಬಸ್. ಅಲ್ಲಣ್ಣ, ಬೈಕ್ ನಿಲ್ಸ. ಯಾರಣ್ಣ ನೀನು? ಹೋಗ್ಬಿಡು. ಜೊತೆ ಪೊಲೀಸ್ ಗಿಲೀಸ್ ಕರ್ದ್ಬಿಡ್ತೀನಿ. ನಾನೇನ್ ಮಾಡ್ದೆ? ಹೋಗೋಣ. ನೀನು ಅಲ್ಲ, ನಾನು ಬೈಕ್ ನಿಲ್ಸಿದ್ದಲ್ಲ. ಅಂಗಡಿ ಮುಂದೆ ಏನೋ ಕೆಲಸ ನಿನ್ಗೆ? ನಾನು ಬೈಕ್ ನಿಲ್ಸಿದ್ದಣ್ಣ ಇಲ್ಲಿ. ಹಾ ಮತ್ತೆ ಹೋಗಯ್ಯ. ಏನ್ ಮಾತಾಡ್ತೀರಿ? ಎಜುಕೇಟೆಡ್ ಪೀಪಲ್ ನಾಟ್ ಡೂಯಿಂಗ್ ದಿಸ್ ಥಿಂಗ್ಸ್. ಸರಿ ನೋಡು, ಏನೇನೋ ಮಾತಾಡ್ತಾನೆ ಇವನು. ಸರಿ ಬರ್ಲ, ನಾನು ಬರ್ತೀನಿ ನೋಡು. ಇಲ್ಲಿ ನೋಡಿ, ಇಲ್ಲಿ ಅವರೇ ಕಳ್ಸಿದ್ ನನಗೆ. ಇಲ್ಲಿ ನೋಡು, ಅವ್ರು ಕಳ್ಸೋದ್ರು. ಇಲ್ಲಿ ನೋಡಿ, ಇಲ್ಲಿ ಅವ್ರು ನೋಡು ಒಳಗಡೆ. ಇಲ್ಲಿ ನೋಡು, 1 ನಿಮಿಷ ನೋಡೋಣ. ಇಲ್ಲಿ ಬಾಯಿಲ್ 1 ನಿಮಿಷ ನೋಡು, 1 ನಿಮಿಷ ಬಾಣ. ನೋಡು, ಇಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ನಿಮ್ಗೆ ಕುರಿ ಮಾಡ್ತಾ ಇದೀವಿ ನಾವು. ನಿಮ್ಮನ್ನ ಕುರಿ ಮಾಡ್ತಾ, ನಿಮ್ ಕುರಿ ಒಚ್ಚಿಡ್ದು ಬಿಡ್ತಾನೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಸೂಪರ್ ಕುರಿ ವತಿಯಿಂದ ಒಂದು ಪ್ರೀತಿಯ ಕಾಣಿಕೆ. ಓಕೆ, ನಾನು ಬಂದಾಗ ನೀವು ಹುಚ್ಚ ಅನ್ಕೊಂಡ್ರ? ಹೌದು ಸರ್. ನಿಜಲ್ ಹುಚ್ಚ ಅನ್ಕೊಂಡ್ರ? ಟೆನ್ಷನ್ ಆಗುತ್ತೆ. ನಾನೇನಂದ್ರೆ, ಆಕ್ಚುಲಿ ಯಾಕೆ ನಾವು ಈ ಮೆಸೇಜ್ ಕೊಡ್ತೀವಿ ಅಂದ್ರೆ, ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೋಬೇಕು, ಸೇಫ್ಟಿ. ಪೊಲೀಸ್ನವ್ರು ಯಾಕೆ ಹೇಳ್ತಾರೆ? ಅದಕ್ಕೆ ನಾನು ಇದು ನೋಡಿ ನನ್ಗೆ ಖುಷಿ ಆಯ್ತು, ಹೆಲ್ಮೆಟ್ ನೋಡಿ. ಯಾಕೆ ಹೇಳ್ತೀವಿ ಅಂದ್ರೆ, ನೋಡಿ ಪೊಲೀಸ್ನವ್ರು ಸೇಫ್ಟಿಗೆ ನಾವು ಹೆಲ್ಮೆಟ್. ನಾಳೆ ಆಕ್ಸಿಡೆಂಟ್ ಏನಾದ್ರು ನಮಗೋಸ್ಕರ ಒಂದು ಫ್ಯಾಮಿಲಿ ಇರುತ್ತೆ, ಆಕ್ಸಿಡೆಂಟ್ ಆಗಿ ಏನು ಹೇಟ್ ಬಿತ್ತು ತಲೆಗೆ, ಕರೆಕ್ಟ್ ಅಲ್ವಾ? ಸೇಫ್ಟಿಗೆ ಹೆಲ್ಮೆಟ್ ಹಾಕೋಬೇಕು. ನೋಡಿ, ನಗ್ತಾ ಇರ್ರಿ, ನಗ್ತಾ ಇರ್ಬೇಕು ಯಾವಾಗ್ಲೂ. ಟೆನ್ಷನ್ ಇರಬಾರ್ದು ಲೈಫಲ್ಲಿ. ಮನುಷ್ಯನ್ಗೆ ನಗ್ತಾ ಇದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲರೂ ಹೆಲ್ಮೆಟ್ ಧರಿಸಿ ಅಂತ ಹೇಳ್ತೀನಿ. ಓಕೆನಾ? ಧನ್ಯವಾದಗಳನ್ನ. ಥ್ಯಾಂಕ್ ಯು. ಸೂಪರ್ ಕುರಿ